ಕ್ಯಾಟಲ್ ಫೀಡಿಗೆ ಯಾವ್ಯಾವ ರಾ ಮೆಟೀರಿಯಲ್ ನ ಉಪಯೋಗಿಸ್ತೀರಿ? ಈ ಜಾನುವಾರು ನಮ್ಮಲ್ಲಿ ಏನಂತ ಹೇಳಿದ್ರೆ ಇದು ನಮ್ದು ಕಡ್ಡಿ ಹಿಂಡಿ ತರ ಅಲ್ಲ, ಇದು ಪುಡಿ ಹಿಂಡಿ, ಮ್ಯಾಶ್ ಅಂತ ಹೇಳಿ ಕರಿತೇವೆ. ಸೊ ಇದಕ್ಕೆ ನಾವು ಏನ್ ಮಾಡ್ತೇವೆ, 40-45% ಜೋಳ ಹಾಕ್ತೇವೆ, ಸುಮಾರು 15% ಪಾಲಿಶ್ ತೌಡನ್ನು ಹಾಕ್ತೇವೆ, ಅಕ್ಕಿ ತೌಡು, ಆಮೇಲೆ 25% ದ್ವಿದಳ ಧಾನ್ಯದ ಪುಡಿ, ಅದು ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಬಟಾಣಿ ಇರ್ಬೋದು. ಆಮೇಲೆ ಸುಮಾರು 15% ಹಿಂಡಿಯನ್ನು ಹಾಕ್ತೇವೆ, ಹತ್ತಿ ಹಿಂಡಿ ಅಥವಾ ಶೇಂಗಾ ಹಿಂಡಿಯನ್ನು. ಅದಕ್ಕೆ 1% ಉಪ್ಪನ್ನು ಹಾಕ್ತೇವೆ. ಸೊ ಇದು ಮಾಡಿಬಿಟ್ಟು ಅದನ್ನು ಜೋಳವನ್ನು ಪುಡಿ ಮಾಡ್ತೇವೆ. ಜೋಳ ಪುಡಿ ಮಾಡಿಬಿಟ್ಟು ಬಾಕಿ ಎಲ್ಲವೂ ಪುಡಿ ರೂಪದಲ್ಲೇ ಇರ್ತದೆ. ಅದನ್ನು ಒಂದು ಯಂತ್ರದ ಸಹಾಯದಿಂದ ತಗೊಂಡ್ಬಿಟ್ಟು ನಾವು ಈ ರೀತಿಯ ಇದರಲ್ಲಿ ಮಿಕ್ಸ್ ಮಾಡ್ತೇವೆ. ಸೊ ಒಂದು ಸಲಕ್ಕೆ 20 ರಿಂದ 25 ಚೀಲ ಹಿಂಡಿ ರೆಡಿ ಆಗ್ತದೆ ನಮ್ದು ಒಂದು ಬ್ಯಾಚಲ್ಲಿ. ಸೊ ಇದು ಈಗ ಟ್ರೆಡಿಷನಲ್ಲಿ ಬಳಸುವಂಥ ಕಡ್ಡಿ ಹಿಂಡಿಗೂ ಈ ಹಿಂಡಿಗೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಕಡ್ಡಿ ಹಿಂಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಡ್ಡಿ ಹಿಂಡಿಯಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಹಿಂಡಿಯಲ್ಲಿ ಯೂರಿಯಾ ಬಳಸ್ತಾರೆ. ಯೂರಿಯಾನ ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ಬಳಸ್ತಾರೆ. ಇದು ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಅಥವಾ ಪಶುವೈದ್ಯರು ಇದು ಅಂದರೆ ಪರ್ಮಿಟೇಬಲ್ಲು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆದರೆ ಏನಂದರೆ, ಯೂರಿಯಾ ಬಳಸಿದ ಹಾಗೆ ದನಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಲೇನೋ ಜಾಸ್ತಿ ಬರ್ಬೋದು ಅಥವಾ ಖರ್ಚು ಕಡಿಮೆ ಆಗ್ಬೋದು. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಅವುಗಳಿಗೆ ಕ್ರಮೇಣ ಅವುಗಳ ಗರ್ಭಕೋಶದ ಮೇಲೆ ಪರಿಣಾಮ ಬೀಳತ್ತೆ, ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಬೇಳದೆ ಹೋದ ಸಮಸ್ಯೆಗಳು ಬರ್ತದೆ. ಸೊ ಹಾಗಾಗಿ ನಾವು ಆ ರೀತಿಯ ಒಂದು ಯೂರಿಯಾವನ್ನು ಈ ಹಿಂಡಿಯಲ್ಲಿ ಬಳಸೋದಿಲ್ಲ. ಸೊ ಏನಿದ್ರು ಕೂಡ ಇದು ನಾವು ಈ ನಮ್ಮ ಹಿಂಡಿಯನ್ನು ನಾವು ಹಿಂಗೆ ತೋರಿಸಿದ್ರೆ ಇದು ಕಣ್ಣಿಗೆ ಕಾಣುವಂಥ ಸತ್ಯ ಇದೆ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಜೋಳ ಇದೆ, ಹೆಸರಿದೆ, ಇದಿದೆ. ಯಾವುದೇ ಕಾರಣಕ್ಕೆ ಯೂರಿಯಾ ಆಗಲಿ ಅಥವಾ ಮರದ ಹೊಟ್ಟಾಗಲಿ ಅಥವಾ ಉಮಿಯ ಹೊಟ್ಟಾಗಲಿ ಈ ಥರದ್ದು ಯಾವುದು ಕೂಡ ಇಲ್ಲದೆ ಆದಂಥದ್ದು, ಮತ್ತು ಯೂರಿಯಾ ರಹಿತವಾಗುವಂಥದ್ದು. ಮತ್ತು ಅವನ್ನೆಲ್ಲ ಸೇರಿಸಲಿಕ್ಕೆ ಮೊಲಾಸಿಸನ್ನು ಯೂಸ್ ಮಾಡ್ತಾರೆ. ಆ ಮೊಲಾಸಿಸನ್ನು ಕೂಡ ಕಾಕಂಬಿ ಅಂತ ಏನು ಕರಿತೀವಿ ಅದನ್ನು ಕೂಡ ನಾವು ಇದರಲ್ಲಿ ಬಳಸೋದು. ಇದು ಸ್ವಲ್ಪ ದುಬಾರಿ ಅನಿಸಿದ್ರೂ ಕೂಡ ಪರಿಪೂರ್ಣವಾದಂಥ ಸಮತೋಲನವಾದಂಥ ಪಶು ಆಹಾರವಾಗಿದ್ದು ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ನಮಗೆ ಈ ಯೂನಿಟಲ್ಲಿ ಏನಂತ ಹೇಳಿದರೆ, ಜೋಳವನ್ನು ನಾವು ನೇರವಾಗಿ ರೈತರಿಂದ ಖರೀದಿ ಮಾಡ್ತೇವೆ. ನಮಗೆ ಬೇಕಾಗುವಷ್ಟು ಜೋಳವನ್ನು ರೈತರಿಂದ ನೇರವಾಗಿ ಖರೀದಿ ಮಾಡ್ತೇವೆ. ಪಾಲಿಶ್ ತೌಡನ್ನು ನಾವು ರೈಸ್ ಮಿಲ್ಗಳಿಂದ ಪಾಲಿಶ್ ತೌಡನ್ನು ಖರೀದಿ ಮಾಡ್ತೇವೆ. ಆಮೇಲೆ ಅದಕ್ಕೆ ಬೇಕಾಗಿರೋ ದ್ವಿದಳ ಧಾನ್ಯಗಳ ಪುಡಿ ಏನಿದೆ ಅದನ್ನು ನೇರವಾಗಿ ಫ್ಯಾಕ್ಟ್ರಿಗಳಿಂದ ಒಂದು ತಿಂಗಳಿಗೆ ಸಾಮಾನ್ಯ ಎಷ್ಟು ಬೇಕೋ ಅಷ್ಟನ್ನು ಖರೀದಿ ಮಾಡ್ತೇವೆ. ಸೊ ಅದನ್ನು ಮಾಡಿಬಿಟ್ಟು ಹಿಂಡಿಯನ್ನು ಮಾತ್ರ ನಾವು ನಮಗೆ ಪರಿಚಯ ಇರುವಂಥ ಮರದ ಗಾಣದ ಎಣ್ಣೆಯಿಂದ ಏನು ಎಣ್ಣೆ ತೆಗಿತಾರೆ ಅವರಿಂದ ನಾವು ಆ ಹಿಂಡಿಯನ್ನು ಖರೀದಿ ಮಾಡಿಬಿಟ್ಟು ಅದನ್ನು ಬಳಸ್ತೀವಿ. ಅದು ಕೂಡ ಯಾವುದು ಎಕ್ಸ್ಪಿಲ್ಲರ್ ಹಿಂಡಿ ಅಲ್ಲ, ಅಂದರೆ ವೈಟ್ ಪೆಟ್ರೋಲ್ ಹಾಕಿಬಿಟ್ಟು ತೆಗೆದು ಆಮೇಲೆ ತೆಗೆದಿರುವಂಥ ಹಿಂಡಿಯನ್ನು ಯೂಸ್ ಮಾಡೋದಿಲ್ಲ. ಇಷ್ಟು ಇದನ್ನು ಮಾಡಿರೋದ್ರಿಂದ ಇವೆಲ್ಲವೂ ಕೂಡ ಏನಂತ ಹೇಳಿದರೆ, ಇದ್ರ ಗುಣಮಟ್ಟ ಹೇಗಪ್ಪ ಅಂತ ಹೇಳಿದ್ರೆ, ನಾವು ನಮ್ಮದು ಡೈರಿ ಫಾರ್ಮಿಂಗ್ ಇರೋದ್ರಿಂದ ಮೊದಲು ಅಲ್ಲಿ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆ ಅಲ್ಲಿ ಗೊತ್ತಾಗ್ತದೆ. ಸೊ ಅದು ಆ ರೀತಿಯ ಒಂದು ಇದನ್ನು ಕನ್ಫರ್ಮ್ ಆದಮೇಲೆ ನಾವು ಇದನ್ನು ಕೊಡ್ತೇವೆ. ಆಬ್ವಿಯಸ್ಲಿ ಇದರ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಮಗೆ ನಮ್ಮದೇ ಆದಂಥ ಒಂದು ರೆಗ್ಯುಲರ್ ಆಗಿ ಸುಮಾರು 550 ರಿಂದ 600 ಚೀಲ ಪ್ರತಿ ತಿಂಗಳು ಇರುವಂಥ ಕಸ್ಟಮರ್ ಸರ್ಕಲ್ ಇದೆ. ಜೇನು ಕೃಷಿ ಮತ್ತು ಜೇನುತುಪ್ಪ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ನಾವು ಕಳೆದ 25 ವರ್ಷಗಳಿಂದ ಜೇನು ಕೃಷಿಯಲ್ಲಿದ್ದೀವಿ. ಒಂದು ಜೇನು ಪೆಟ್ಟಿಗೆಯಿಂದ ಜೇನು ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದು. ಇದರಲ್ಲೇ ಆಸಕ್ತಿಯಿಂದ ಇದನ್ನೊಂದು ಜೊತೆಗೆ ಉದ್ಯಮವನ್ನಾಗಿ ಇದು ಮಾಡ್ಕೊಬಿಟ್ಟು ನಾವು ಸರಿಸುಮಾರು ಒಂದು 150 ಜೇನು ಪೆಟ್ಟಿಗೆಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಅದು ಏನಂತ ಹೇಳಿದರೆ, ಜೇನುತುಪ್ಪವನ್ನು ನಾವು ಮುಖ್ಯವಾಗಿ ಇಲ್ಲಿ ಪಾಲು ಮಾಡಿ ತಳಿಯನ್ನು ಅಭಿವೃದ್ಧಿ ಮಾಡಿಬಿಟ್ಟು ಅದನ್ನು ಬೇರೆ ಬೇರೆ ಇಲಾಖೆಗಳ ಫಲಾನುಭವಿಗಳಿಗೆ ಕೊಡ್ತೇವೆ. ಇಲ್ಲೂ ಕೂಡ ಬಂದು ಅವರ ವೈಯಕ್ತಿಕವಾಗಿ ಇದು ಕೂಡ ಬಂದು ಜೇನು ಸಾಕೋರು ಬಂದು ಕೂಡ ನಮ್ಮಲ್ಲಿ ಜೇನು ಪೆಟ್ಟಿಗೆಯನ್ನು ಒಯ್ತಾರೆ. ಸೊ ನಾವು ಇದರಲ್ಲಿ ಏನಂತ ಹೇಳಿದರೆ, ಪಾಲು ಮಾಡಿ ಕುಟುಂಬ ಅಭಿವೃದ್ಧಿ ಮಾಡಿ ಕೊಡೋದು ನಮ್ಮದು ಮುಖ್ಯ ಗಮನ. ಹಾಗಾಗಿ ಟ್ರೆಡಿಷನಲ್ ಆಗಿ ಸಾಂಪ್ರದಾಯಿಕವಾಗಿ ಜೇನು ಕೃಷಿ ಮಾಡೋರಿಗೂ ನಮಗೂ ಸ್ವಲ್ಪ ಜೇನಿನ ತುಪ್ಪದ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಬರ್ತದೆ.
ಆನ್ ಆನ್ ಎವರೇಜ್ ನಮಗೆ ಒಂದು 4 ರಿಂದ 5 kg ಜೇನುತುಪ್ಪ ಒಂದು ಪೆಟ್ಟಿಗೆಯಲ್ಲಿ ಸಿಗ್ತದೆ. ತುಡುವೆ ಜೇನಿನ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಾವು ನರ್ಸರಿ ಜೇನು ಮುಜೆಂಟಿ ಅದು ಕೂಡ ನಾವು ನಮ್ಮ ಇದರಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ. ಸೊ ಇದು ಹವ್ಯಾಸವಾಗಿ ಬಂದಿದ್ದು, ಇದನ್ನ ಉದ್ಯಮವಾಗಿಯೂ ಕೂಡ ಮಾಡ್ಬೋದು ಅಂತ ನಾವು ತೋರಿಸಿದ್ದೀವಿ. ನಮಗೆ ವಾರ್ಷಿಕವಾಗಿ ಒಂದು 100 ಹೆಚ್ಚು ಕಡಿಮೆ 1 ಟನ್ ಅಷ್ಟು 10 ಕ್ವಿಂಟಲ್ ಅಷ್ಟು ಜೇನುತುಪ್ಪನ ಉತ್ಪಾದನೆ ಮತ್ತು ನಮ್ಮ ಹಾಗೆ ಜೇನು ಕೃಷಿಯನ್ನು ಮಾಡೋರ ಹತ್ರ ಜೇನುತುಪ್ಪವನ್ನು ನಾವು ಸಂಗ್ರಹಿಸಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಇಲ್ಲಿ ನಮ್ಮಲ್ಲಿ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಕಡಿಮೆ ಪ್ರತಿನಿತ್ಯನೇ ವಿಸಿಟರ್ಸ್ ಬಂದಂಗೆ ಬರ್ತಾ ಇರ್ತಾರೆ. ಸೊ ಅವರು ಜೇನುತುಪ್ಪವನ್ನು ಒಯ್ತಾರೆ, ಶುದ್ಧವಾದ ಜೇನುತುಪ್ಪ. ಆದ್ದರಿಂದ ಮಾರ್ಕೆಟ್ ಮಾಡೋದು ನಮಗೆ ದೊಡ್ಡ ಸಮಸ್ಯೆ ಆಗಿಲ್ಲ. ಅದನ್ನು ನಾವು ಯಾರಿಗೂ ಹೋಲ್ಸೇಲಲ್ಲಿ ಕೊಟ್ಟು ಇದೆಲ್ಲ ಮಾಡೋದಿಲ್ಲ. ನಾವೇ ಒಂದು ಯೋಗ್ಯವಾದ ದರದಲ್ಲಿ ಮಾರ್ಕೆಟ್ ಮಾಡ್ತೇವೆ. ಇಲ್ಲಿವರೆಗೂ ಜೇನುತುಪ್ಪ ಉಳಿತು ಅಂತೇಳಿ ಅನ್ನೋ ಪ್ರಶ್ನೆ ಬರಲಿಲ್ಲ. ಉಳಿದ್ರೂ ಕೂಡ ಜೇನುತುಪ್ಪ ಅಷ್ಟು ಬೇಗ ಹಾಳಾಗುವ ವಸ್ತು ಅಲ್ಲ. ಆದ್ದರಿಂದ ನಾವು ತಡೆದಾದರೂ ಮಾರಾಟ ಮಾಡಬಹುದು. ಇದು ನಮಗೆ ಪೂರಕವಾಗಿ ಒಂದು ಒಳ್ಳೆಯ ಆದಾಯವನ್ನು ತಂದುಕೊಡುವಂಥ ಜೇನು ಕೃಷಿ. ಇದು ಈಗ ನಾವು ಇಲ್ಲಿ ನೋಡ್ತಾ ಇದು ಬಿದಿರು ಬ್ರ್ಯಾಂಡ್ ಸಿ ಅಂತ ಅಥವಾ ಬರ್ಮಾ ಬಿದಿರು ಅಂತ ನಾವೇನು ಹೇಳ್ತೀವಿ, ಆ ಜಾತಿ ಇದು. ಸೊ ಇದು ಏನಂತ ಹೇಳಿದ್ರೆ ಈ ನಮ್ಮ ಕೃಷಿ ಭೂಮಿ ಇದೆಯಲ್ಲ, ಇದು ಅರ್ಧ ಅಡಿ ಕೆಳಗಡೆ ಕಲ್ಲು ಕೊಟ್ಟರೆ ಇರುವಂತದ್ದು ಇದು. ಸೊ ಇಲ್ಲಿ ಏನ್ ಬೆಳೆಯೋದು ಸ್ವಲ್ಪ ಕಷ್ಟನೇ. ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಇದರಲ್ಲಿ ಸಾವಿರಾರು ಲೋಡು ಈ ಕೆರೆ ಗೋಡನ್ನು ತಂದು ತುಂಬಿಸಿದ್ವಿ. ಈ ಕೆರೆ ಗೋಡು ನಾವೇನೋ ತಂದು ಮಣ್ಣು ಅಂತೇಳಿ ಬಂದ್ರೆ ಸಾಕು ಅಂತೇಳಿ ತಂದು ತುಂಬಿಸಿದ್ದೆಲ್ಲ ಹೌದು. ಆದ್ರೆ ಅದರಲ್ಲಿ ಅಷ್ಟೇ ಸಮಸ್ಯೆ ಇದೆ. ಅದರಲ್ಲಿ ಸಾಮಾನ್ಯವಾಗಿ ಬೇರೆ ಯಾವ ಕೃಷಿನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂಥರ ಇಲ್ಲಿ ನಮ್ಮ ಮಲೆನಾಡಿನ ಈ ಕೆರೆ ಮಣ್ಣು ಏನಿದೆ, ಇದು ಗಟ್ಟಿ ಲೋಮಿ ಸಾಯಿಲ್, ಜಿಗಿಟ್ಟು ಮಣ್ಣು. ಏನಂತ ಹೇಳಿದ್ರೆ ಮಳೆಗಾಲದಲ್ಲಿ ಜಿಗಿಟ್ಟು ಆಗತ್ತೆ, ಬೇಸಿಗೆಯಲ್ಲಿ ಅಷ್ಟು ಬೇಗನೆ ಬರ್ಸೋಗಿರುತ್ತೆ. ಸೊ ಇಷ್ಟು ಇರುವಂತ ಇದರಲ್ಲಿ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ಸೊ ಇದ್ರ ಮೇಲೆ ಬಿದಿರು ಯಾಕೆ ಹಾಕಬಾರದು ಅಂತೇಳಿ ನಾವು ಇದು ಮಾಡಿದ್ವಿ. ಸೊ ಆ ರೀತಿ ಯೋಚನೆ ಮಾಡಿದಾಗ ನಾನು ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ, ಬಿದಿರಿನ ಕಲ್ಟಿವೇಶನ್ ಎಲ್ಲಿ ನಡೀತಾ ಇದೆ, ಬಿದಿರನ್ನ ವಾಣಿಜ್ಯಿಕವಾಗಿ ಎಲ್ಲಿ ಬೆಳೀತಾ ಇದ್ದಾರೆ ಅಂಥೇಳಿ ನಾವು ಇದು ಮಾಡಿಬಿಟ್ಟು ಇಡೀ ರಾಜ್ಯಾದ್ಯಂತ ಓಡಾಡಿದೆ. ಆಮೇಲೆ ಕೇರಳಕ್ಕೆ ಹೋಗಿದೆ, ಕೇರಳದಲ್ಲಿ ಬಿದಿರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಹೋಗಿದೆ, ಮಹಾರಾಷ್ಟ್ರದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ನನಗೆ ಬಿದಿರು ನಿಜಕ್ಕೂ ಭವಿಷ್ಯದ ಬೆರಗು ಇದು. ಭವಿಷ್ಯ ಇರುವಂತ ಒಂದು ಇದಾಗಿ ಮತ್ತು ಸುಲಭವಾಗಿ ಮಾಡುವಂತ, ಬಾಕಿ ಯಾವುದೇ ಕೃಷಿಗೆ ಹೋಲಿಸಿದ್ರೆ ಬಿದಿರು ಕೃಷಿ ಬಹಳ ಸುಲಭ. ಸೊ ಅದಕ್ಕಾಗಿ ನಾನು ಏನ್ ಮಾಡಿ, ಪ್ರಯೋಗಾರ್ಥವಾಗಿ ನಮ್ಮ ಇದರಲ್ಲಿ ಸುಮಾರು 1,000ದಷ್ಟು ಬಿದಿರನ್ನ ನಾವು ಹಾಕಿದ್ದೀವಿ. ಆ ಬಿದಿರಿನಲ್ಲಿ ನೀವು ಇಲ್ಲಿ ನೋಡ್ತಿರುವಂತ ಬ್ರ್ಯಾಂಡ್ ಸಿ ವೆರೈಟಿ ಅಂದ್ರೆ ಬರ್ಮಾ ಬಿದಿರು ಇದೆ. ಅಲ್ಲಿ ಒಂದು ಸ್ಟಾಕ್ ಸಿ ಅಂತೇಳಿ ನಮ್ಮಲ್ಲಿ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತ ಸೆಮೆ ಬಿದಿರು. ಸೊ ಆ ಸೆಮೆ ಬಿದಿರಿದೆ, ಅದನ್ನ ಬೌಂಡ್ರಿಯಲ್ಲಿ ಬೇಲಿಗೆ ಹಾಗೆ ಹಾಕಿದ್ದೀವಿ. ಆಮೇಲೆ ಟುಲ್ಡಾ ವೆರೈಟಿ ಹಾಕಿದ್ದೇವೆ. ಆಸ್ಪರ್ ಅಂತ ಕಳಲೆಯ ಸ್ಪೆಷಲ್ ವೆರೈಟಿ ಅದನ್ನ ಹಾಕಿದ್ದೇವೆ. ಬಲ್ಕೋವಾ ಹಾಕಿದ್ದೇವೆ. ಸೊ ಈ ರೀತಿಯಾದಂತ ಬೇರೆ ಬೇರೆ ವೆರೈಟಿಯ ಬಿದಿರನ್ನ ನಾವು ಬೆಳೆದು ಇದು ಮಾಡಿದ್ದೇವೆ. ಈಗ ಇದನ್ನ ನೋಡ್ತಾ ಇರೋದು, ಇದು 3ನೇ ವರ್ಷದ ಬಿದಿರು. ಈಗ ನಾವಿದೆ, ಇದು 3ನೇ ವರ್ಷದ ಬಿದಿರು. ಸೊ ಇದು 6ನೇ ವರ್ಷದಿಂದ ಕಟಾವಿಗೆ ಬರ್ತದೆ ಬಿದಿರು ಅಂತೇಳಿ ಸಾಮಾನ್ಯವಾಗಿ ಇರುವಂತದ್ದು. ಸೊ ಇದು ಆ ಲೆಕ್ಕದಲ್ಲಿ ಹೇಳಿರೋ ಪ್ರಕಾರ, ಅಥವಾ ಬಿದಿರು ತಜ್ಞರು ನನ್ನ ಒಂದು ಆ ತಿಳುವಳಿಕೆಯ ಪ್ರಕಾರ ಇದು ಬಹಳ ಒಳ್ಳೆಯ ಗ್ರೋತ್ ಇರುವಂತ ಬಿದಿರು. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಒಂದು ಇದರಲ್ಲಿ ಕಳಲೆಯನ್ನ ನಾವು ಬಳಸ್ಲಿಕ್ಕೆ ಸಾಧ್ಯ ಇದೆ. ಬಿದಿರಿನ ಎಲ್ಲಾ ತಳಿಯ ಬಿದಿರಿನ ಕಳಲೆಯೂ ಕೂಡ ಎಡಿಬಲ್, ಇದಕ್ಕೆ ಬರ್ತದೆ, ತಿನ್ಲಿಕ್ಕೆ ಬರ್ತದೆ. ಸೊ ಅದನ್ನ ನಾವು ಯೋಚನೆ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಕಳಲೆಯ ಉದ್ದೇಶಕ್ಕಾಗಿ ಒಂದಷ್ಟು ಈ ರೀತಿಯ ಆಸ್ಪರ್ ಮತ್ತು ಬ್ರ್ಯಾಂಡ್ ಸಿ ವೆರೈಟಿ ಅವೆರಡನ್ನ ನಾವು ಹಾಕೊಂಡಿದ್ದೀವಿ. ಸೊ ಅದು ಈಗ ಬಹುಶಃ ಮುಂದಿನ ವರ್ಷದಿಂದ ನಾವು ಇದರಲ್ಲಿ ಬರುವಂತ ಕಳಲೆಯನ್ನ ನಾವು ಬಳಸಬಹುದು, ತರಕಾರಿಯಾಗಿ ಬಳಸಬಹುದು. ಸೊ ಈ ರೀತಿ ಇದು ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ರೀತಿಯ ಮಳೆಯಲ್ಲಿ ಒಂದು 10 ರಿಂದ 12 ಕಳಲೆ ಪ್ರತಿ ವರ್ಷ ಬರ್ತದೆ. ಅದರಲ್ಲಿ ಒಂದು ಅರೆವಾಸಿ ಅಂದ್ರೆ ಅರ್ಧ 50% ಅಷ್ಟನ್ನ ಕಳಲೆಗೆ ಉಪಯೋಗಿಸ್ಕೊಂಡ್ಬಿಟ್ಟು ಬಾಕಿ ಅದನ್ನ ಇಲ್ಲಿ ಇದನ್ನ ಬೆಳಿಲಿಕ್ಕೆ ಬಿಡಬಹುದು ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ದೀವಿ. ಮಾರ್ಕೆಟ್ ಇಂದು ಅದು ಕೂಡ ಸರ್ವೆ ಮಾಡಿದೀವಿ. ಎಸ್ಪೆಷಲಿ ಕಳಲೆ ನಾವು ರೆಡಿ ಟು ಅಂದ್ರೆ ಅದನ್ನ ರೆಡಿ ಟು ಕುಕ್ ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಸಿದ್ಧ ರೂಪದಲ್ಲಿ ಬರೋ ಹಾಗೆ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ಸಂಸ್ಕರಣೆ ಮಾಡಿ ಸಣ್ಣ ಸ್ಲೈಸಸ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಇಟ್ಬಿಟ್ಟು
ಅದರಲ್ಲಿರೋ ಮೊದಲಿಗೆ ಅದಕ್ಕಿಂತ ಮೊದಲು ಇದರಲ್ಲಿರೋ ಆಕ್ಸಲೈಟ್ ಅನ್ನ ತೆಗೆದುಬಿಟ್ಟು ಆ ರೀತಿ ಮಾಡಿ ಕೊಡುವ ಯೋಚನೆಯಲ್ಲಿ ಇದ್ದೇವೆ. ಆಸ್ ಎ ಕಳಲೆ ಬರೇ ಹೋಲ್ ಆಗಿ ಏನಂತ ಹೇಳಿದ್ರೆ ಮಾರ್ಕೆಟ್ನಲ್ಲಿ 100 ರೂಪಾಯಿವರೆಗೂ 100 ರಿಂದ 120 ರೂಪಾಯಿ ಕೆಜಿಗೆ ಕಳಲೆ ಮಾರ್ಕೆಟ್ ಅಲ್ಲಿ ಇದೆ, ಬೆಂಗಳೂರು ಅಂತ ಮಾರ್ಕೆಟ್ ನಲ್ಲಿ ಇದೆನಂತ. ಮತ್ತು ಮಲೆನಾಡಿಗರು ಮತ್ತು ಕರಾವಳಿ ಜನರಿಗೆ ಇದು ಬಹಳ ಇಷ್ಟ, ಇದನ್ನು ಬಳಸ್ತಾರೆ. ವರ್ಷಕ್ಕೆ ಒಮ್ಮೆ ಆದರೂ ಕಳಲೆಯನ್ನು ಬಳಸಬೇಕು ಅನ್ನೋದಿದೆ. ಸೊ ಅದನ್ನು ನಾವು ರೆಡಿ ಟು ಕುಕ್ ಫಾರ್ಮೆಟ್ ಇತ್ತಂದ್ರೆ ಡೆಫಿನೆಟ್ ಆಗಿದೆ. ಈಗಾಗಲೇ ಆ ರೀತಿಯ ಪ್ರಯತ್ನಗಳಲ್ಲಿ ಸಕ್ಸಸ್ ಆದವರು ಇದ್ದಾರೆ. ಮತ್ತೆ ಬರೇ ನಾನು ಹೇಳಿದಾಗ ಇದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಮಾತ್ರ ಅಲ್ಲ, ಹರಿಹರ ಪಾಲಿಫೈಬರ್ಸ್ ಅಲ್ಲಿ ಬಟ್ಟೆ ಮಾಡಲಿಕ್ಕೆ ಬಿದಿರಿನ ಬಟ್ಟೆಗಳು ಬಂದಿವೆ, ಬಹಳ ಅದ್ಭುತವಾಗಿದೆ. ನಮಗೆ ಹತ್ತಿ ಬಟ್ಟೆ ಬಹಳ ಒಳ್ಳೇದು ಅಂತ ನಾವು ಹೇಳ್ತೀವಿ. ಹತ್ತಿ ಬಟ್ಟೆಕ್ಕಿಂತ ಉತ್ತಮ ಗುಣಮಟ್ಟದ ವಸ್ತ್ರಗಳು ಈಗ ಬ್ಯಾಂಬೂ ಸ್ಪೆಷಲ್ ವಸ್ತ್ರಗಳು ಬರ್ಲಿಕ್ಕೆ ಬಂದಿದೆ. ಸೊ ಅದು ಬರ್ತದೆ. ಆಮೇಲೆ ಚಾರ್ಕೋಲ್ ಇಂಡಸ್ಟ್ರೀಸಿಗೆ ಬರ್ತದೆ. ಆಮೇಲೆ ಏನಂತ ಹೇಳಿದ್ರೆ ಬಯೋಮಾಸ್ ಆಗಿ ಅಂತ ಹೇಳಿದ್ರೆ ಇದನ್ನಿಂದ ಏನಂತ ಹೇಳಿದ್ರೆ ಇದನ್ನ ಬಯೋಮಾಸ್ ಅಂತ ಹೇಳಿದ್ರೆ ಮುಂದೆ ಇದನ್ನ ಉರುವಲಿಗೆ ಈ ನಮ್ಮ ಇಂಧನಕ್ಕಾಗಿ ಬಳಸ್ತಾರೆ. ಇದನ್ನ ನಾವೇನು CNG ಅಂತ ಹೇಳ್ತೀವಿ, CNG ಮಾಡ್ಲಿಕ್ಕೆ ಇದು ಬರ್ತದೆ. ಸೊ ಹಂಗಾಗಿ ಮತ್ತೆ ಇಂಟೀರಿಯರ್ ಡೆಕೋರೇಷನ್ಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ಗಿಫ್ಟ್ ಆರ್ಟಿಕಲ್ಸ್ಗಳನ್ನು ಮಾಡ್ತಾರೆ. ಆಮೇಲೆ ಈಗ ಮಹಾರಾಷ್ಟ್ರದವರಂತೂ ಅದನ್ನ ರೋಡ್ ಕನ್ಸ್ಟ್ರಕ್ಷನ್ಗೆ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಪಿಲ್ಲರ್ ಹಾಕುವಾಗ ಇನ್ಸ್ಟೆಡ್ ಆಫ್ ಯೂಸಿಂಗ್ ಯಾವುದು ಕಬ್ಬಣದ ಬದಲಿಗೆ ಬಿದಿರನ್ನು ಹಾಕಿಬಿಟ್ಟು ಬಿಲ್ಡಿಂಗ್ ಅನ್ನ ಇದನ್ನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ SR ರೇಟ್ ಅನ್ನೇ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಬಿದಿರು ಬಳಕೆಯಲ್ಲಿದೆ, ಬಳಕೆ ಮಾಡಬಹುದು. ಈಗ ಜನಪದರು ಹೇಳಿದ ಹಾಗೆ ತೊಟ್ಟಿಲಿನಿಂದ ಹಿಡಿದು ಚಟ್ಟದವರೆಗೆ ಈ ಏನಿದೆ ಈ ಬಿದಿರುಗಳನ್ನು ಬಳಸಬಹುದು. ಹಾಗಾಗಿ ಆ ಒಂದು ಪ್ರಯೋಗವನ್ನ ನಾವಿಲ್ಲಿ ಮಾಡಿದ್ದೀವಿ. ನಾನು ಮೊದಲೇ ಹೇಳಿದಾಗೆ ಒಂದು 5-6 ವೆರೈಟಿಯ ಬಿದಿರನ್ನ, ಸುಮಾರು 1,000 ಬಿದಿರನ್ನ ನಮ್ಮ ಈ ಕೃಷಿ ಕ್ಷೇತ್ರದಲ್ಲಿ ನಾವು ಹಾಕೊಂಡಿದ್ದೀವಿ. ನಾನು ಆ ರೀತಿಯ ಅಲ್ಲದೆ ಇದನ್ನ ನಾನು ಯಾಕೆ ತುಂಬಾ ಇದರಲ್ಲಿ ಮಾಡಿದ್ದೇನೆ, ಒಂದು ಕಳಲೆ ಆಯ್ತಲ್ಲ, ಎರಡನೇದಾಗಿ ನಾನು ಮೊದಲೇ ಹೇಳಿದಾಗೆ ಹೇರಳವಾಗಿ ಸೊಪ್ಪು ಸದೆ ಸಿಗ್ತದೆ. ಇದರಲ್ಲಿ ಒಳ್ಳೆ ಮಲ್ಚಿಂಗ್ ಆಗುತ್ತೆ. ಹೆಚ್ಚಾಗಿರೋದನ್ನ ಇದನ್ನ ನಾನು ಅದನ್ನ ನಮ್ಮ ಚಾಪ್ ಕಟ್ಟರಲ್ಲಿ ಹಾಕಿ ಪುಡಿ ಮಾಡಿ ಕಾಂಪೋಸ್ಟಿಗೆ ಮಾಡ್ತೇನೆ. ಸೊ ಅದು 1 ಟನ್ ಉತ್ಕೃಷ್ಟವಾದ ಗೊಬ್ಬರ ಆಯ್ತು, ಅನಾಯಾಸವಾದ ಒಂದು ಇದು ಸಿಕ್ತು, ಪ್ರತಿ ವರ್ಷವೂ ಸಿಕ್ತು. ಮತ್ತು 1 ಟನ್ನಿಗೆ 4,500 ರೂಪಾಯಿಲಿ ನಾನು 10,000 ರೂಪಾಯಿ ಟನ್ ಹಾಕಿ ಗೊಬ್ಬರ ಮಾರಾಟ ಮಾಡ್ತೇನೆ. ಸೊ 10,000 ರೂಪಾಯಿ ಲೆಕ್ಕದಲ್ಲಿ ಸಿಕ್ಕಾಗಾಯ್ತು. ಸೊ ಹಾಗಾಗಿ ಆ ಒಂದು ಉದ್ದೇಶಕ್ಕಾಗಿ ಈ ಬಿದಿರನ್ನ ನಾನು ಇಲ್ಲಿ ಬಿಡ್ತೇನೆ. ವ್ಯಾಲ್ಯೂ ಅಡಿಷನ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಾವು ಇಲ್ಲಿ ವ್ಯಾಲ್ಯೂ ಅಡಿಷನ್ ಬಗ್ಗೆ ಏನ್ ಕಾನ್ಸಂಟ್ರೇಟ್ ಮಾಡಿದೀವಿ ಅಂದ್ರೆ, ಅಗ್ರಿಕಲ್ಚರ್ ಅಲ್ಲಿ ನಾವು ಏನು ಬೆಳಿತೀವಿ ಆ ಬೆಳೆಗಳನ್ನ ಈ ಒಂದು ಸಣ್ಣ ಯಂತ್ರ ಇಟ್ಕೊಬಿಟ್ಟು ಇದರಿಂದ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ. ಇದು ಎಲೆಕ್ಟ್ರಿಕ್ ಡ್ರೈಯರು, ಇದು 10 ಟ್ರೇ ಡ್ರೈಯರ್. ಈಗ ನಾನೇನು ಇಲ್ಲಿ ಇಟ್ಕೊಂಡಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಡ್ರೈಯರ್ ಅನ್ನ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಒಂದು ಏನು ನೀಡ್ಸ್ ಏನಿದೆ ಡೈಲಿ ನೀಡ್ಸ್ಗೆ ಅದಕ್ಕೆ ಬೇಕಾಗಿರೋದು ನಾವು ಕೊಂಡ್ಕೊ ಬಂದಿರೋ ಅಂತ ಮೆಣಸಿನ್ಕಾಯಿ ಇರ್ಬೋದು. ನಿಮಗೆ ಗೊತ್ತಿದೆ, ಆ ಮೆಣಸಿನ್ಕಾಯಲ್ಲಿ ಏನು ನೀರಿನ ಅಂಶ ಇರುತ್ತೆ, ಅದನ್ನ ತೆಗೆದೇ ಇದ್ರೆ ಬೇಗ ಹೋಗುತ್ತೆ. ಅದೇ ಬಿಸಿಲಿಗೆ ಒಣಗಿಸ್ಬಿಟ್ರೆ ನಮಗೆ ಕಾಗೆ ಕಾಟ, ಮಂಗನ್ ಕಾಟ ಅಥವಾ ನಮ್ಗೆ ಧೂಳು ಇವೆಲ್ಲ ಬರುತ್ತೆ. ಹಾಗಾಗಿ ಇದನ್ನ ನಾವು ಒಂದು ಹೈಜೆನಿಕ್ ಕಂಡೀಷನ್ ಅಲ್ಲಿ ಒಣಗಿಸಿದಾಗ 55 ಡಿಗ್ರಿ ಸೆಂಟಿಗ್ರೇಡ್ ಅನ್ನ ನಾವು ಈ ಎಲೆಕ್ಟ್ರಿಕ್ ಡ್ರೈಯರ್ ಅಲ್ಲಿ ಮೇಂಟೈನ್ ಮಾಡಿದಾಗ ನಮಗೆ ಒಂದು ಒಳ್ಳೆ ಏನಂದ್ರೆ ದೀರ್ಘಕಾಲ ಶೆಲ್ಫ್ ಲೈಫ್ ಇರುವಂತ ಒಂದು ಮೆಣಸಿನಕಾಯಿ ಸಿಕ್ಕತ್ತೆ. ಅದೇ ರೀತಿ ನಾವು ಹಬ್ಬ ಹರಿದಿನಗಳಲ್ಲಿ ಏನೋ ತೆಂಗಿನಕಾಯಿನ ಹೊಡಿತೀವಿ, ಆ ತೆಂಗಿನಕಾಯಿ ಒಡೆದ ತಕ್ಷಣ ಅದನ್ನ ಒಣಗಿಸಿದಾಗ ನಿಮಗೆ ಈ ರೀತಿ ಟೆಕ್ಸ್ಚರ್ ಇರೋಂತ ಕೊಬ್ಬರಿ ಸಿಕ್ಕತ್ತೆ. ಇದನ್ನ ನಾವು ನೆಕ್ಸ್ಟ್ ಎಣ್ಣೆಗಾಣ ಕೊಟ್ಟು ಎಣ್ಣೆ ಮಾಡಿಸಿದಾಗ ನಮಗೆ ಶೆಲ್ಫ್ ಲೈಫ್ ತುಂಬಾ ಜಾಸ್ತಿ ಇರುವಂತ ಎಣ್ಣೆ ಸಿಗತ್ತೆ. ಹಾಗಾಗಿ ನಾವು ಡ್ರೈಯರ್ ಅಲ್ಲಿ ಒಣಗಿಸಿದಂತ ಎಣ್ಣೆಗೂ ಹಾಗೆ ನಾವು ಕೋಲ್ಡ್ ಪ್ರೆಸ್ ಆಯಿಲ್ ಮಾಡಿ ಏನೋ ಸುಮ್ನೆ ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಲ್ಲಿ ಮಾಡಿದ ಎಣ್ಣೆಗೂ ಶೆಲ್ಫ್ ಲೈಫ್ ಅಥವಾ ಗಮನಿಸಿದಾಗ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪರಿಮಳನೂ ಕೂಡ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಅದೇ ರೀತಿ ನಮ್ಮ ಮಲೆನಾಡಿನ ಒಂದು ಏನು ಸೂಜ್ಮೆಣ್ಸ್ ಏನಿದೆ ಅದನ್ನ ನಾವು ಈ ಡ್ರೈಯರ್ ಅಲ್ಲಿ ಒಣಗಿಸಿದಾಗ ಅದು ತನ್ನ ಹಸಿರು ತಾಜಾತನವನ್ನು ಹಾಗೆ ಉಳಿಸ್ಕೊಬಿಟ್ಟು ಅದು ದೀರ್ಘಕಾಲ ಬಾಳಿಕೆ ಬರೋಂತ ಒಂದು ಮೆಣಸಿನಕಾಯಿ ಆಗತ್ತೆ. ಮತ್ತೆ ಮಾರ್ಕೆಟ್ ಅಲ್ಲೂ ಕೂಡ ಇದಕ್ಕೆ ಪ್ರೀಮಿಯಂ ಪ್ರೈಸ್ ಸಿಗತ್ತೆ. ಹಾಗೆ ಏನು ಮಲೆನಾಡಲ್ಲಿ ಇರುವಂತ ಕಾಡು ಉತ್ಪನ್ನ ಆದ ಈ ಮುರುಗಲ್ ಹುಳಿ ಏನಿದೆ ಇದನ್ನು ಕೂಡ ನಾವು ಇದ್ರಲ್ಲಿ ಒಣಗಿಸಿ ಈ ಒಂದು ಡ್ರೈಯರ್ ಅಲ್ಲಿ ಒಣಗಿಸಿದಾಗ
ಅದು ತನ್ನ ತಾಜಾತನವನ್ನು ಹಾಗೆ ಇಟ್ಕೊಬಿಟ್ಟು ದೀರ್ಘಕಾಲ ಬಾಳಿಕೆಗೆ ಅನುಕೂಲ ಆಗುತ್ತೆ. ಈಗ ನಮಗೆ ಏನಂದ್ರೆ ಅಕಾಲಿಕವಾಗಿ ಉದುರಿದಂತ ಈ ಅಡಿಕೆ ಇರ್ಬೋದು, ಅಥವಾ ನಾವು ಪ್ರಿಪೇರ್ ಮಾಡಿದಂತಹ ಹಪ್ಪಳ ಇರ್ಬೋದು, ಸಂಡ್ಗೆ ಇರ್ಬೋದು, ಅಥವಾ ನಾವೇ ಬೆಳೆದಿರ್ತಕ್ಕಂತ ಈ ಗೇರ್ ಬೀಜ ಇರ್ಬೋದು, ಇವೆಲ್ಲವನ್ನೂ ಕೂಡ ಈ ಒಂದು ಮೆಷಿನ್ ಅಲ್ಲಿ ಒಣಗಿಸ್ಕೋಬಹುದು. ಅದೇ ರೀತಿ ಇನ್ನೊಂದು ಅಂದ್ರೆ ನಮ್ಮ ನಾರ್ತ್ ಇಂಡಿಯನ್ಸ್ ಇಷ್ಟಪಡುವಂತ ಒಂದು ತಿಂಡಿ ಅಂದ್ರೆ ಅವರೆಲ್ಲ ಡ್ರೈ ಫ್ರೂಟ್ಸ್ ಅನ್ನ ಇಷ್ಟಪಡ್ತಾರೆ. ಅದರಲ್ಲಿ ನಮ್ಮ ಈ ಮಲೆನಾಡಿನ ಭಾಗದಲ್ಲಿ ಬೆಳೆದಿರ್ತಕ್ಕಂತಹ ಪುಟ್ಟಬಾಳೆದು ಏನು ಹಣ್ಣಿದೆ, ಅದರಿಂದ ಮಾಡಿದಂತ ಸುಕ್ಕೇಲಿ ಅಂದ್ರೆ ಒಣಗಿದ ಬಾಳೆಹಣ್ಣು, ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಅದನ್ನು ಕೂಡ ನಾವು ಈ ಒಂದು ಡ್ರೈಯರ್ ಅನ್ನು ಇಟ್ಕೊಬಿಟ್ಟು ಅದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಇನ್ನು ಪಕ್ಕದಲ್ಲಿ ನೋಡ್ತಾ ಇರೋದು ಅದು ಸೋಲಾರ್ ಏನು ಡ್ರೈಯರು, ಬಟ್ ಅದ್ರಲ್ಲಿ ತುಂಬಾ ಡ್ರಾಬ್ಯಾಕ್ಸ್ ಇದೆ. ಏನಂದ್ರೆ ನಿಮ್ಗೆ ಇದು ಸೋಲಾರ್ ಟನಲ್ ಡ್ರೈಯರ್ ಆಗಿರತ್ತೆ. ಬಿಸಿಲಿಗಿಟ್ಟಾಗ ಅದು ಒಂದಷ್ಟು ಟೆಂಪರೇಚರ್ ಒಳಗಡೆ ಬರೋ ಹಾಗೆ ಮಾಡತ್ತೆ, ಬಟ್ ಅದು ಫುಡ್ ವ್ಯಾಲ್ಯೂ ಅಡಿಷನ್ಗೆ ಅದು ನಮ್ಗೆ ಚೆನ್ನಾಗಿರಲ್ಲ. ಕೆಲವೊಂದು ಏನು ನಮ್ಮ ತೋಟಗಾರಿಕಾ ಬೆಳೆಗಳನ್ನ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಕಾಪಾಡ್ಬೋದು ಅಷ್ಟೇ. ಮತ್ತೆ ಅದರಲ್ಲಿ ಏನಂದ್ರೆ ಎಕ್ಸಾಸ್ಟ್ ಫ್ಯಾನ್ ಇರಲ್ಲ, ಅವೆಲ್ಲ ಇಂಪಾರ್ಟೆಂಟ್. ಒಂದು ಡ್ರೈಯರ್ ಅಂದ್ಮೇಲೆ ನಿಮ್ಗೆ ಹೀಟರ್ ಕಮ್ ಎಕ್ಸಾಸ್ಟ್ ಫ್ಯಾನ್ ಇರ್ಬೇಕು, ಆಗ ಇದ್ರಲ್ಲಿರೋ ಅಂತ ಮಾಯಿಶ್ಚರ್ ಎಲ್ಲ ಇವಾಪರೇಟ್ ಆಗಿ ಹೋಗುತ್ತೆ. ಅಂತ ಒಂದು ಡ್ರೈಯರ್ ನಾವು ಇದು ಆಯ್ಕೆ ಮಾಡ್ಕೊಂಡ್ವಿ. ಇದು ನಮಗೆ ವರ್ಷಕ್ಕೆ 1 ಲಕ್ಷದಷ್ಟು ಟರ್ನ್ ಓವರ್ ಅನ್ನ ಮಾಡಕ್ಕೂ ಹೆಲ್ಪ್ ಆಯ್ತು. ಯಾಕೆ ಅಂದ್ರೆ ನಾವು ನಮ್ಮನಲ್ಲೇ ಉತ್ಪಾದನೆ ಏನು ಜೇನುಗಳು ಉತ್ಪಾದನೆ ಮಾಡಿರ್ತವೆ ಜೇನುತುಪ್ಪ, ಅದನ್ನು ನಾವು ಹಾರ್ವೆಸ್ಟ್ ಮಾಡಿದಾಗ ನಮಗೆ ಎಲ್ಲೋ ಒಂದ್ ಕಡೆ ಹುಳಿ ಬರತ್ತೇನೋ, ಅಥವಾ ನಾವು ಎಷ್ಟೇ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರು ಕೂಡ ಹೆದರಿಕೆ. ಅಂತ ಟೈಮಲ್ಲಿ ನಾವು ಸಂಗ್ರಹವಾದಂತ ಜೇನುತುಪ್ಪನ ಈ ಎಲ್ಲಾ ಟ್ರೇಗಳನ್ನ ತೆಗೆದುಬಿಟ್ಟು ಈ ಡ್ರೈಯರ್ ಒಳಗೆ ನಾವು 55 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ 6 ಗಂಟೆ ಇಟ್ಟಾಗ ನಮಗೆ ಬಿಳಿ ನೊರೆ ಬರುತ್ತೆ. ಆ ನೊರೆನ ನಾವು ಕ್ಲೀನ್ ಆಗಿ ತೆಗೆದ್ಬಿಟ್ಟು ಪ್ಯಾಕಿಂಗ್ ಮಾಡಿದಾಗ ನಮ್ದು ಪ್ಯಾಕ್ಡ್ ಮಾಲು ಯಾವಾಗ್ಲೂ ಹಾಳಾಗಲ್ಲ. ಈ ತರ ಒಬ್ಬ ರೈತ ಒಂದ್ ಸಣ್ಣ ಮೆಷಿನ್ ಅನ್ನ ಇಟ್ಕೊಂಡು ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಅದ್ರ ವ್ಯಾಲ್ಯೂನೇ ಚೇಂಜ್. ಅಂದ್ರೆ ನಾವು ಸುಮ್ನೆ ಯಾರೋ ಮನೆ ಬಾಗ್ಲು ವ್ಯಾಪಾರಕ್ಕೆ ಬಂದಾಗ ಅವರಿಗೆ ನಮ್ ಮಾಲನ್ ಕೊಟ್ಟಾಗ ನಾವು 1 ಕಾಸು ತಗೋಬಹುದು. ಬಟ್ ಅದನ್ನೇ ನಾವು ವ್ಯಾಲ್ಯೂ ಅಡಿಷನ್ ಮಾಡಿ ಒಂದ್ ಒಳ್ಳೆ ತೂಕ ಮಾಡಿ ಪ್ಯಾಕಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಕೊಟ್ಟಾಗ ನಮ್ಮ ವ್ಯಾಲ್ಯೂ ಜೊತೆ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗತ್ತೆ. ಅದನ್ನ ನಾವು ಮನೇಲಿ ಇದ್ಕೊಂಡೆ ಈ ಡ್ರೈಯರ್ ಮೆಷಿನ್ ಇಟ್ಕೊಂಡು ಮಾಡ್ಬೋದು. ಮೇಡಮ್, ಹಾಲಿಂದು ಏನಾದ್ರು ಬೈ ಪ್ರಾಡಕ್ಟ್ ಏನಾದ್ರು ಮಾಡ್ತೀರಾ? ಹೌದು ಸರ್, ಹಾಲಿಂದ ನಾನು ಮೊಸರು ಮಾಡ್ಬಿಟ್ಟು ಅದನ್ನ ಕಡ್ದು ಬೆಣ್ಣೆ ಮಾಡಿ ತುಪ್ಪ ಏನ್ ಮಾಡ್ತೀನಿ, ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ತಿಂಗಳಿಗೆ ಹೆಚ್ಚು ಕಡಿಮೆ 5-6 kg ಅಷ್ಟು ತುಪ್ಪ ಆಗತ್ತೆ. ಅದನ್ನ ಬಿಟ್ಬಿಟ್ಟು ನಾನು ಇನ್ನುಳಿದಂತ ಹಾಲಲ್ಲಿ ಈಗ ರೀಸೆಂಟ್ ಆಗಿ ಐಸ್ ಕ್ರೀಮ್ ಅನ್ನ ಮಾಡಕ್ಕೆ ಯೋಜನೆ ಹಾಕೊಂಡು ಮಾಡ್ತಾ ಇದ್ದೀವಿ. ಅದು ಟ್ರಯಲ್ ನಡೀತಾ ಇದೆ. ಈ ಹಾಲು ಒಂದೇ ಅಲ್ಲ, ಹಾಲನ್ನ ಬಳಸ್ಕೊಬಿಟ್ಟು ನಮ್ಮಲ್ಲೇ ಇರುವಂತ ಹಣ್ಣನ್ನು ಬಳಸ್ಕೊಬಿಟ್ಟು ನಾವು ನ್ಯಾಚುರಲ್ ಐಸ್ ಕ್ರೀಮ್ ಕೂಡ ಮಾಡ್ತಾ ಇದ್ದೀವಿ. ಸೀತಾಫಲ ಐಸ್ ಕ್ರೀಮ್ ಇರ್ಬೋದು, ಎಳನೀರ್ ಐಸ್ ಕ್ರೀಮ್ ಇರ್ಬೋದು, ಆಮೇಲೆ ಪೇಟೆಲ್ ಸಿಕ್ಕುವಂತ ಖರ್ಜೂರದ ಐಸ್ ಕ್ರೀಮ್ ಇರ್ಬೋದು, ಇವುಗಳು ತುಂಬಾ ಚಿಕ್ಕು ಐಸ್ ಕ್ರೀಮ್ ಇರ್ಬೋದು, ಇವಕ್ಕೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನಾವು ಏನು ರಾ ಹಣ್ಣನ್ನ ಮಾರಿದಾಗ ನಮಗೇನ್ ವ್ಯಾಲ್ಯೂ ಸಿಕ್ಕತ್ತೆ ಅಥವಾ ಅದು ಕೊಳತು ಹೋಗೋಂಗಿದ್ದಿರತ್ತೆ, ಅದಕ್ಕೂ ಕೂಡ ಒಂದು ಒಳ್ಳೆ ಮೌಲ್ಯವನ್ನ ಈ ಹಾಲಿನೊಂದಿಗೆ ಬೆರೆಸಿ ಕೊಡ್ಬೋದು ಅನ್ನೋದನ್ನ ಕಂಡ್ಕೊಂಡಿದೀವಿ. ಇದಕ್ಕೆ ನಾವು ತುಂಬಾ ಒಂದು ರೇಟ್ ಇಡದೇ ಇದ್ದಾಗ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಾವು ಕೊಟ್ಟಾಗ ಜನ ಅದಕ್ಕೆ ಆಕರ್ಷಿತರಾಗ್ಬಿಟ್ಟು ನ್ಯಾಚುರಲ್ ಆಮೇಲೆ ಹೋಮ್ ಮೇಡ್ ಐಸ್ ಕ್ರೀಮ್ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಅದನ್ನ ಸವಿತಿದ್ದಾರೆ. ಅದನ್ನು ಕೂಡ ನಾವು ನಮ್ಮ ಯೂನಿಟ್ ಅಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಎಂಟರ್ಪ್ರಿನರ್ಶಿಪ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಹಾಗೆ ನಿಮ್ಮ ತರನೇ ಕೃಷಿಯನ್ನ ನಂಬಿ ಬದುಕ್ತಿರ್ತಕ್ಕಂಥವ್ರಿಗೆ ಏನಾದ್ರು ನೀವು ಅದ್ರ ಬಗ್ಗೆ ಟ್ರೈನಿಂಗ್ ಏನಾದ್ರು ಕೊಡ್ತಾ ಇದ್ರೆ ಹೇಗೆ? ಖಂಡಿತ ಸರ್, ಈ ಒಂದು ಯೋಜನೆಗೆ ಸರ್ಕಾರನೂ ಕೂಡ ಕೈ ಜೋಡಿಸಿ ನಮ್ಮ ಈ ಒಂದು ಇಂಟ್ರೆಸ್ಟ್ ನ ನೋಡ್ಬಿಟ್ಟು ನನ್ನನ್ನ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಶಿವಮೊಗ್ಗ ಜಿಲ್ಲೆ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ ಒಂದು ಯೋಜನೆ ಏನು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನಾ ನಿಯಮಬದ್ಧಗೊಳಿಸುವಿಕೆ ಅನ್ನೋ ಯೋಜನೆಯಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿದ್ದೀನಿ. ಈ ಒಂದು ಅವಕಾಶನ ನಾನು ಬಳಸ್ಕೊಂಡ್ಬಿಟ್ಟು ಸುಮಾರು 90ರಷ್ಟು ಜನರನ್ನ ಎಂಟರ್ಪ್ರಿನರ್ ಮಾಡಿದ್ದೀನಿ. ಅದರಲ್ಲಿ ಸಾಕಷ್ಟು ನಮ್ಮ ಹಳ್ಳಿ ಮಹಿಳೆಯರೇ ಇದ್ದಾರೆ.
ನಾನು ಅವರಿಗೆ ಯಾವ ಫೀಲ್ಡಲ್ಲಿ ಇಷ್ಟ, ಅವರಿಗೆ ಎಷ್ಟು ಶಕ್ತಿ ಇದೆ ಅಥವಾ ಅವರಿಗೆ ಎಷ್ಟು ಕೈ ನೆರವಿಗೆ ಬರುತ್ತೆ ಅನ್ನೋದ್ರ ಮೇಲೆ ಅವರಿಗೆ ಒಂದೊಂದು ಪ್ರಾಜೆಕ್ಟ್ ಹಾಕೊಟ್ಬಿಟ್ಟು ಅದ್ರ ಮೇಲೆ ಅವರನ್ನ ಒಬ್ಬ ಉದ್ಯಮಿಯನ್ನಾಗಿ ಮಾಡಿದ್ದೀನಿ. ಈ ಯೋಜನೆಯಲ್ಲಿ ವಯಸ್ಸಿನ ಅಥವಾ ವಿದ್ಯಾಭ್ಯಾಸದ ಒಂದು ಇತಿಮಿತಿ ಇರದೇ ಇರೋದ್ರಿಂದ ಈವನ್ ರಿಟೈರ್ಡ್ ಯಾವುದೋ ಒಂದು ಜಾಬಲ್ಲಿ ಇದ್ದು ಇವಾಗ ರಿಟೈರ್ಡ್ ಲೈಫ್ ಅನ್ನ ಅನುಭವಿಸ್ತಿರೋರು ಕೂಡ ಒಂದು ಶುದ್ಧವಾದ ಎಣ್ಣೆ ಸವಿಯುವ ಆಸೆಯಿಂದ ಎಣ್ಣೆಗಾಣ ಹಾಕೊಂಡಿದ್ದಾರೆ. ಆಮೇಲೆ ತಾವು ಇಷ್ಟು ದಿವಸ ಏನು ಕಲುಷಿತವಾದ ಹಿಟ್ಟನ್ನು ಬಳಸ್ಕೊಂಡ್ಬಿಟ್ಟು ತಮ್ಮ ಖಾದ್ಯಗಳನ್ನು ಮಾಡ್ತಿದ್ದೀವಿ ಅನ್ನೋದನ್ನು ಅರ್ತ್ಕೊಬಿಟ್ಟು ಹಿಟ್ಟಿನ ಮೇಲೆ ಇಟ್ಕೊಂಡ್ಬಿಟ್ಟು ತುಂಬಾ ಜನ ಹಿಟ್ಟನ್ನ ತಾವೇ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬ ಮಹಿಳೆಯರು ತಮ್ಮ ಹಿತ್ತಲಲ್ಲಿರತಕ್ಕಂಥ ಗಿಡಮೂಲಿಕೆಗಳನ್ನ ಬಳಸ್ಕೊಂಡ್ಬಿಟ್ಟು ಅದರ ವ್ಯಾಲ್ಯೂ ಅಡಿಷನ್ ಮಾಡಿ ಹಲವಾರು ತರಹದ ಲೇಹ್ಯ, ಒಂದಲಗದ ಲೇಹ್ಯ ಇರ್ಬೋದು, ನೆಲ್ಲಿಕಾಯಿ ಲೇಹ್ಯ ಇರ್ಬೋದು, ಅಥವಾ ಅಂಜೂರದ ಲೇಹ್ಯ ಇರ್ಬೋದು, ಇದನ್ನ ಅವಶ್ಯಕತೆ ಇದ್ದವರಿಗೆ ತಾವು ಒಳ್ಳೆ ಮೌಲ್ಯಯುತವಾದ ಇಂಗ್ರೀಡಿಯೆಂಟ್ಸ್ ಬಳಸ್ಬಿಟ್ಟು ಅದನ್ನ ಮಾಡಿ ತಮ್ಮ ಉದ್ಯಮವನ್ನ ಕಟ್ಕೊಂಡಿದ್ದಾರೆ. ಹಾಗೆ ಇನ್ನು ಕೆಲವರು ತಮ್ಮಲ್ಲಿರ್ತಕ್ಕಂಥ ಬಾಳೆಕಾಯಿಂದ ಸ್ನ್ಯಾಕ್ಸ್ ಇರ್ಬೋದು, ಕೆಲವರು ಬಾಳೆಕಾಯಿ ಮತ್ತೆ ಬಾಳೆಹಣ್ಣು ಮತ್ತೆ ಡ್ರೈಯರ್ನ ಬಳಸ್ಕೊಬಿಟ್ಟು ಸುಕೇಲಿ ಮಾಡಿದ್ದಾರೆ. ಕೆಲವರು ತಮ್ಮಲ್ಲಿರುವಂತಹ ಬೇರೆ ಬೇರೆ ಹಣ್ಣುಗಳನ್ನ ಬಳಸ್ಕೊಬಿಟ್ಟು ಡ್ರೈ ಫ್ರೂಟ್ಸ್ ರೋಲ್ಸ್ ಮಾಡಿದ್ದಾರೆ, ಮತ್ತೆ ಈ ಹಪ್ಪಳ ಮಾಡಿದ್ದಾರೆ, ಆಮೇಲೆ ಸಂಡಿಗೆ, ಉಪ್ಪಿನಕಾಯಿ, ಈ ರೀತಿ ಮಲೆನಾಡಿಗರು ಇಷ್ಟಪಡುವಂತ ಹಲವಾರು ಉದ್ಯಮಗಳನ್ನ ಮಾಡಿದ್ದಾರೆ. ಇನ್ನು ಒಬ್ಬ ಉದ್ಯಮಿ ಯುವಕ ವಿಕ್ರಮ್ ಅಂತ ಹೇಳಿ ಹೊಸ ನಗರದವನು, ಅವನು ಮತ್ತೆ ಅವನ ಹೆಂಡತಿ ವಂದನಾ ಅಂತ ಅವರಿಬ್ರು ಸೇರ್ಬಿಟ್ಟು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕಿದ್ದಾರೆ. ಬೇಕ್ರಿ ಅಂತೂ ತುಂಬಾ ಜನ ಮಾಡಿದ್ದಾರೆ. ಈ ಎಲ್ಲರೂ ಕೂಡ ಇಲ್ಲಿ ಒಂದು ನೆಲೆ ಕಂಡುಕೊಳ್ಳಿಕ್ಕೆ ಈ ಯೋಜನೆ ಸಹಕಾರಿಯಾಗಿ ಆತ್ಮನಿರ್ಭರ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಮಲೆನಾಡಲ್ಲಿ, ಇಡೀ ನಮ್ಮ ಕರ್ನಾಟಕದಲ್ಲಿ ಸಾಗರ ಅಂದ ತಕ್ಷಣ ಒಂದ್ ರೀತಿ ಹೆಮ್ಮೆಯಿಂದ ನೋಡುವ ಹಾಗೆ ನಮ್ಮ ಎಂಟರ್ಪ್ರಿನರ್ಸ್ ಬೆಳೆದಿದ್ದಾರೆ. ಇದು ನನ್ಗೆ ಅತ್ಯಂತ ಹೆಮ್ಮೆ ಅಂತ ಆದಂತ ವಿಷಯ. ಈ ಕೃಷಿಯ ಜೊತೆಗಿನ ನಿಮ್ಮ ಬದುಕು ಸಾರ್ಥಕವ ಅಂತ ಅನ್ಸಿದ್ಯಾ, ತೃಪ್ತಿದಾಯಕವಾಗಿದೆಯಾ? ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಇಬ್ರು. ಇದು ನಾವು ಖಂಡಿತ ಇದು ಅಂದ್ರೆ ನಾವು ಬಯಸಿದ ಬದುಕಿದು. ಹೀಗೆ ನಾವು ಮಾಡಬೇಕು, ಕೃಷಿಯ ಜೊತೆಗೆ ಬದುಕಬೇಕು ಅಂಥೇಳಿ. ಸೊ ನಮಗೆ ಮೊದಲನೇದಾಗಿ ನಮಗಂತೂ ಬಹಳ ಖುಷಿ ಇದೆ ಇದರಲ್ಲಿ. ನಾವು ಎಂಜಾಯ್ ಮಾಡ್ತೀವಿ ಇದನ್ನು, ಕೃಷಿ ಇದನ್ನೊಂದು ಹೊರೆ ಅಂತ ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಒತ್ತಡ ಬಿದ್ದಿದ್ದನ್ನು ತುಂಬ ಸುಲಭವಾಗಿ ಸರಳವಾಗಿ ಅದನ್ನು ಎದುರಿಸ್ಕೊಂಡು ಇದು ಮಾಡ್ತಾ ಇದ್ದೇವೆ. ಹಣ ಸಿಕ್ಕಿದೆ ಅಂತೇಳಲ್ಲ, ಹಣವು ಸಿಕ್ಕಿದೆ ನಮಗೆ, ಅಂದರೆ ಆದಾಯ ಚೆನ್ನಾಗೇ ಇದೆ. ಆದಾಯದಕ್ಕಿಂತ ಹೆಚ್ಚಿಗಾಗಿ ನಮಗೊಂದು ದೊಡ್ಡ ಒಂದು ಆತ್ಮತೃಪ್ತಿ ಇದೆ ಈ ಕೃಷಿಯಲ್ಲಿ. ನಾವು ಬಾಕಿ ಎಲ್ಲ ಇವುಗಳಿಗೆ ಹೋಲಿಸಿದರೆ ಇದರಲ್ಲೂ ಕೂಡ ಒಳ್ಳೆಯ ಆದಾಯವನ್ನು ತಗೊಳ್ಬಹುದು. ಅಂದರೆ ಕೃಷಿಯ ಜೊತೆಗೆ ಏನು ಈ ರೀತಿ ಪೂರಕವಾಗಿ ಒಂದಕ್ಕೊಂದು ನಡೆದುಕೊಂಡು ಇರುವಂಥ ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ಬಿಟ್ರೆ ನಾವು ಯಾವ ಒಬ್ಬ ಅಂದರೆ IAS ಅಧಿಕಾರಿ, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬಹುದು, ಅಥವಾ ಯಾರೇ ಒಬ್ಬ ಉದ್ಯಮೆದಾರ ಇರ್ಬೋದು, ಯಾರೇ ಅದು ಎಲ್ಲರಿಗೂ ಹೋಲಿಸಿದ್ರೆ ಅಷ್ಟೇ ಚೆನ್ನಾಗಿ ಇದರಲ್ಲಿ ದುಡಿಮೆ ಮಾಡ್ಬೋದು. ಅದೇ ದುಡಿಮೆ ಒಂದೇ ಅಲ್ಲದೆ ಈ ರೀತಿ ನಾವು ಈ ರೀತಿ ಬದುಕಬಹುದು, ಇದರಲ್ಲಿ ಆದಾಯ ತಗೊಳ್ಬೋದು ಅನ್ನೋದನ್ನು ನೂರಾರು ಜನರಿಗೆ ಹಂಚಿದ್ದೀವಿ, ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ ತುಂಬ ಒಂದು ನಮಗೆ ಖುಷಿ ಅನ್ನಿಸ್ತದೆ. ನಾವೊಂದು 4 ಜನರಿಗೆ ಮಾದರಿಯಾಗಿದ್ದೀವಿ ಅನ್ನೋದು ಕೂಡ ದೊಡ್ಡ ಹೆಮ್ಮೆಯ ಸಂಗತಿ. ನಾವು ಖಂಡಿತ ಇದು ಕೃಷಿಯಲ್ಲಿ ಒಳ್ಳೆ ಭವಿಷ್ಯ ಇದೆ, ತೃಪ್ತಿ ಇದೆ. ಏನಪ್ಪ ಅಂತ ಹೇಳಿದರೆ ಇನ್ವಾಲ್ವ್ ಆಗಬೇಕು, ಹೊಸತನ್ನು ಇದು ಮಾಡ್ಕೊಳ್ತಾ ಹೋಗಬೇಕು, ಇನ್ವೆನ್ಷನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಆ ರೀತಿ ಇದ್ಬಿಟ್ರೆ ಕೃಷಿ ಬದುಕು ನಿಜಕ್ಕೂ ಸುಂದರ. ನನಗೆ ಇದು ಖುಷಿ ಇದೆ. ಯಾವ ಥರ ಅಂತ ಅಂದರೆ, ನಾನೇನೋ ಯೂನಿವರ್ಸಿಟಿ ಲೆಕ್ಚರರ್ ಆಗಿದ್ರೆ ನಾನೊಂದಷ್ಟು ಪೇಪರ್ ಪಬ್ಲಿಷ್ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಹತ್ರ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾ ಇದ್ರು. ಈಗ ಅದೆಲ್ಲ ಆಗ್ಬಿಟ್ಟು ನನಗೂ ಯಥೇಚ್ಛ ಸಂಬಳ ಸಿಗ್ತಾ ಇತ್ತು. ಅಷ್ಟು ಈಗ ನನಗೆ ದುಡ್ಡು ಅಂತ ಯೋಚನೆ ಬರೋದು ಯಾವ್ದು ಖರ್ಚು ಅಂತಿದ್ದಾಗ ನನಗೆ ಅವೆಲ್ಲವನ್ನೂ ಮೀರಿ ಟೈಮೇ ಉಳಿಯಲ್ಲ ಆ ತರದ್ದೆಲ್ಲ ಆಸೆಗಳಿಗೆ. ಅದಕ್ಕಿಂತ ನನಗೆ ತುಂಬಾ ಖುಷಿ ಆಗೋದಂದ್ರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಏನಪ್ಪಾ ಅಂತ ಅಂದ್ರೆ, ಯಾರು ರೈತರಿದ್ದಾರೆ
ಅವರು ಆಮೇಲೆ ಏನು ತುಂಬಾ ಅವಶ್ಯಕತೆ ಇದೆ, ಅವರೇ ನಮ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಅವರಿಗೆಲ್ಲ ಒಂದು ಬದುಕು ಕಟ್ಕೊಟ್ಟಾಗ ನಮ್ಗೆ ಸಾರ್ಥಕತೆ ಅನ್ಸುತ್ತೆ. ಅಲ್ಲೆಲ್ಲ ಏನಂದ್ರೆ ನಾನು ಯೂನಿವರ್ಸಿಟಿಲಾದ್ರೆ ಅವರು ಡಿಗ್ರಿಗಾಗಿ ಬರ್ತಾ ಇದ್ರು, ಅಪ್ಪ ಅಮ್ಮನ ಒತ್ತಾಯಕ್ಕೋ ಏನೋ ಬರ್ತಾ ಇದ್ರು, ನಾವು ಅವ್ರಿಗೆ ಹೇಳಿ 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 ಅವ್ರು ಏನೋ ಮಾಡೋದು. ಬಟ್ ಇಲ್ಲಿ ಅವಶ್ಯಕತೆ ಇದ್ದವ್ರು ಬಂದು ನಮ್ಮ ಮುಂದ್ ಕೂತ್ಕೊಂತಾರೆ, ಪಾಠ ಕೇಳ್ತಾರೆ, ಒಂದ್ ಬದುಕು ಕಟ್ಕೊಂತಾರೆ. ಆ ಖುಷಿನೇ ಬೇರೆ. ಅದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಮಗೆ ಯಾರದ್ದು ಒಂದ್ ಹಂಗಿಲ್ದೆ ಸ್ವತಂತ್ರವಾಗಿ ಇವತ್ತಿಗೂ ಕೂಡ ವರ್ಷಕ್ಕೊಂದ್ ಹೊಸ ಯೋಜನೆ ತರ ನಮ್ದೊಂದು ಹೊಸ ಇಂಪ್ಲಿಮೆಂಟೇಶನ್ ಅನ್ನ ಈ ಒಂದು ಏನು ಡೈರಿ ಅನ್ನೋದೊಂದು ಇಟ್ಕೊಬಿಟ್ಟು ಇವೆಲ್ಲವನ್ನೂ ಮಾಡಿದೀವಿ. ಈ ಡೈರಿಲಿ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ನಾವೊಂದು ಉಜ್ಜ ಸೋಪು ಕೂಡ ನಮ್ಗೆ ಸಗಣಿಯಿಂದ ಮಾಡಿದೀವಿ, ಅಥವಾ ಹಲ್ಲುಜ್ಜ ಪುಡಿ ಕೂಡ ಸಗಣಿಯಿಂದ ಮಾಡಿದೀವಿ. ಅವೆಲ್ಲ ಒಂದು ಮರೆಯಕ್ಕಾಗಲ್ಲ. ಇಷ್ಟೆಲ್ಲ ಮಾಡಕ್ ಸಾಧ್ಯ ಆಯ್ತಲ್ಲ ಬದುಕಲ್ಲಿ ಅನ್ನೋದೇ ಖುಷಿ. ಫೈನಲಿ ವಾಣಿ ಸಾಗರ್, ನಾಗೇಂದ್ರ ಸಾಗರ್ ಕೃಷಿ ಉದ್ಯಮದಲ್ಲಿ ಗೆದ್ದು ಎಲ್ಲ ಕೃಷಿಕರಿಗೂ ಕೂಡ ಮಾದರಿಯಾಗಿದ್ದೀರಿ. ನಿಮ್ಮ ಸಾಧನೆಯ ಓಟ ಮುಂದುವರಿಯಲಿ. ನಿಮಗೆ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು. ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಮತ್ತು ಡಿಸ್ಪ್ಲೇನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಕೃಷಿ ಉದ್ಯಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಎನ್ನುವುದನ್ನು ಕಮೆಂಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.